ಅಯೋಧ್ಯೆ ರಾಮ ಮಂದಿರದಲ್ಲಿ ಎರಡನೇ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆರಂಭವಾಗಿದೆ. ಬಾಲರಾಮನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತಿದೆ. ಮೊದಲ ಫ್ಲೋರ್ನಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮ ವಿಗ್ರಹಗಳಿವೆ. ಸರಯೂ ನದಿಯಿಂದ ಯಾಗಶಾಲೆಯವರೆಗೂ ಕಳಶ ಮೆರವಣಿಗೆಯನ್ನು ಮಾಡಲಾಯಿತು. ಸ್ವರ್ಣಲೇಪಿತ ಗೋಪುರ ಎಲ್ಲರ ಚಿತ್ತಾಕರ್ಷಣೆಯಾಗಿದೆ. ಪಾಕಿಸ್ತಾನದಲ್ಲಿ ಸರಣಿ ಭೂಕಂಪ ಆಗಿದೆ. ಅದರ ಬೆನ್ನಲ್ಲೇ ಜಿಲ್ಲಾ ಕಾರಾಗೃಹದಲ್ಲಿದ್ದರು ಕರಾಚಿನಲ್ಲಿ ಒಂದು 200ಕ್ಕೂ ಹೆಚ್ಚು ಕೈದಿಗಳು ಅದೇ ಟೈಮ್ ನೋಡ್ಕೊಂಡು ಪರಾರಿ ಓಡೋಗ್ಬಿಟ್ಟಿದ್ದಾರೆಲ್ಲ. ಅವ್ರನ್ನ ಹೇಳ್ತಿದ್ದಾರೆ ನಾವು ಅಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ ಅಂತ. ಏನು ಮಾಡಿದ್ಬಿಟ್ರು ಅಲ್ಲಿ? ಏನ್ರಪ್ಪ, ಎರಡೂ ಒಂದೇ ಅಲ್ವೇ? ಜೈಲು ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಇರೋದು ಕಳ್ರೆ. ಎರಡೂ ಕಡೆ ಯಾರು ಎಲ್ಲಿದ್ರೆ ಏನೀಗ? ಹೌ ಡಸ್ ಇಟ್ ಮ್ಯಾಟರ್ ಅಂತಪ್ಪ ನನಗೆ. ಎಸ್. ಇನ್ನು ಬಿಜೆಪಿಯ ಮನೆ ಮನೆಗೂ ಸಿಂಧೂರ ಅಭಿಯಾನ ಟೀಕಿಸುವ ಭರದಲ್ಲಿ ಪಂಜಾಬ್ನ ಆಪ್ ಸಿಎಂ ಭಗವಂತ್ ಮನ್ನ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಸಿಂಧೂರ ಕಳಿಸಿದ್ರೆ ಅದನ್ನ ಮೋದಿ ಹೆಸರಲ್ಲಿ ಇಟ್ಕೊಳ್ತೀರಾ? ಒಂದು ದೇಶ ಒಂದು ಗಂಡ ಬಿಜೆಪಿಗರ ಮುಂದಿನ ಯೋಜನೆ ಅಂತ ಹೇಳಿ ಕಚಡ ತಗೊಂಬಂತು. ಇನ್ನೇನು 2 ವರ್ಷ ಇರಬೇಕು. ಆಮೇಲೆ ಅಲ್ಲಿ ಬೇರೆ ಕಡೆ ಇನ್ನು ಡೆಲ್ಲಿಲಿ ಹಾಕ್ದಂಗೆ ಅಲ್ಲೂ ಗಟರ್ ಬಿಸಾಕ್ತಾರೆ, ನೋಡ್ತಾ ಇರಿ. ಇನ್ನೊಂದು ಕಡೆ ಪಾಕಿಸ್ತಾನ ಹೇಳುತ್ತೆ, ನಮ್ಮದು ಇಂಡಸ್ಟ್ರಿ ಬರ್ದೆಲ್ಲ ನಿಲ್ಸಕ್ಕೆ ಓಡಾಡ್ತಿದ್ದೀರಲ್ಲಪ್ಪ, ಚೈನಾ ಹಿಂಗೆ ನಿಮ್ಮ ಬ್ರಹ್ಮಪುತ್ರ ನಿಲ್ಸಿದ್ರೆ ಅಂತ ಎತ್ಕಟ್ಟಕ್ಕೆ ಹೋಗಿದ್ದಾರೆ. ಅದಕ್ಕೆ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಮಿಂದ ಹೇಳ್ತಾರೆ, ಕೋತಿಗಳ, ಈ ಚೈನಾಯಿಂದ ಬರ್ತಿರೋ ಬ್ರಹ್ಮಪುತ್ರ ರಿವರ್ದು ನದಿ 25-30% ಅಲ್ಲಿಂದನೂ ಬರುತ್ತೆ. ಕಡೆ ಹಿಮ ಕರಗತ್ತೆ, ಕೆಳಕ್ಕೆ ಬರುತ್ತೆ, ಎಲ್ಲ ಬರುತ್ತೆ, ಬರಲ್ಲ ಅಂತಲ್ಲ. ಆದರೆ ಅದಾದಮೇಲೆ ಬರೋ 65% ನೀರು ನಮ್ಮ ಮುಂಗಾರಲ್ಲಿ ಬೀಳೋಂಥದ್ದು ಮಳೆ. ಅದು ಅರುಣಾಚಲ, ಅಸ್ಸಾಮು, ನಾಗಾಲ್ಯಾಂಡು, ಮೇಘಾಲಯ ಇಲ್ಲೆಲ್ಲ ಬೀಳೋ ಮಳೆ ವಿಸ್ತಾರವಾಗ್ತಾ ಹೋಗುತ್ತೆ ಬ್ರಹ್ಮಪುತ್ರ. ಅಲ್ಲಿಂದ ಮುಂದಕ್ಕೆ ಮೇಲಿಂದ ಚಿಕ್ಕದಾಗಿ ಬಂದಿದ್ದು ಇಲ್ಲಿ ವಿಸ್ತಾರ ಆಗಿಬಿಡುತ್ತೆ. ಹಂಗಾಗಿ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ ನಾವು ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಜೊತೆಗೆ ಅಸ್ಸಾಂ ಮೇಲೆ ಆಗೋ ಪ್ರವಾಹನೂ ಅಸ್ಸಾಂ ಮೇಲೆ ಆಗೋ ಪ್ರವಾಹ, ಬ್ರಹ್ಮಪುತ್ರ ಪ್ರವಾಹನಾರು ಕಡಿಮೆ ಮಾಡ್ಕೋತೀವಿ ಇರ್ರಪ್ಪ ಸ್ವಲ್ಪ ಅಂತಂದಿದ್ದಾರೆ. ಎಸ್.